SIR ಮತಪಟ್ಟಿ ಪರಿಷ್ಕರಣೆ ನಡೀತಾ ಇದೆ ರಾಜ್ಯದಲ್ಲಿ. ಈ ಸಂದರ್ಭದಲ್ಲಿ ಒಂದು ಅಂಕಿಅಂಶ ಹೊರಗಡೆಗೆ ಬಂದಿದೆ. ಅದು 20% ನಿಮಗೆ ಮತದಾರರನ್ನ ಕೈ ಬಿಡುವಂತ ಸಾಧ್ಯತೆ ಇದೆ ಅಂತಿದ್ದಾರೆ. 20% ಅಂತಂದ್ರೆ ಆಲ್ಮೋಸ್ಟ್ 5 ಕೋಟಿಯಲ್ಲಿ ನಿಮಗೆ ತಲುಪ್ತಲ್ಲ, ಅದು 1 ಕೋಟಿಗಿಂತಲೂ ಹೆಚ್ಚು. ಸೊ ಹಾಗಾಗಿ ಈಗ ಆ ಲೆಕ್ಕಾಚಾರಗಳಲ್ಲಿ ಏನಾಗುತ್ತೆ ಅನ್ನುವಂತಹ ಅನುಮಾನ ಇದೆ. ಬಟ್ ಎಲ್ಲರನ್ನೂ ಕೂಡ ಕೈ ಬಿಡೋಕ್ಕಾಗೋದಿಲ್ಲ, ಕಾರಣ ಇನ್ನೂ 2 ದಿನ ಟೈಮ್ ಇದೆ. ಅದಾದ ನಂತರ ಫಾರ್ಮ್ 6ಗೆ ಹಾಕೋಕ್ಕೆ ಅವಕಾಶ ಇದೆ. ಅವೆಲ್ಲವೂ ಕೂಡ ಇಂಪಾರ್ಟೆಂಟೇ. ಅವನ್ನೆಲ್ಲ ಮಾಡಿಕೊಂಡ್ರೆ ಇನ್ನೊಂಚೂರು ಕಡಿಮೆ ಆಗಬಹುದು. ಬಟ್ ಡಬಲ್ ಇಟ್ಕೊಂಡಿರೋ ಕಥೆ ಏನು? ಯಾಕೆ ಇಷ್ಟೊಂದು ಮತದಾರಿದ್ರು? ಯಾವ ಡಾಕ್ಯುಮೆಂಟ್ಸ್ ಇರಲಿಲ್ವಾ ಅನ್ನೋ ಪ್ರಶ್ನೆಗಳಿದೆ. ಇನ್ನು ಬೆಂಗಳೂರು ದಕ್ಷಿಣದಲ್ಲಂತೂ 50%ನಷ್ಟು ಎಲ್ಲರೂ ಆಚೆ ಹೋಗ್ತಾರಾ? ಮತದಾನ ಮಾಡೋಕ್ಕೆ ಹಕ್ಕೇ ಇರೋದಿಲ್ವಾ? ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ ನೋಡಿ. ರಾಜ್ಯದಲ್ಲಿ 1,10,00,000 ಮತದಾರರಿಗೆ ಕೋಕ್. ಬೆಂಗಳೂರಿನಲ್ಲಿ ಅರ್ಧಕ್ಕರ್ಧ ಮತದಾರರು ಪಟ್ಟಿಯಿಂದ ಔಟ್. 20% ಜನ ಮತದಾರರು ಎಲ್ಲಿ ಹೋದ್ರು ಸ್ವಾಮಿ? SIR ಪ್ರಕ್ರಿಯೆ ಈಗ ಕರ್ನಾಟಕದಲ್ಲಿ ಭರ್ಜರಿ ಶಾಕಿಂಗ್ ಅಂಕಿಅಂಶವನ್ನ ರಿವೀಲ್ ಮಾಡಿದೆ. ಒಟ್ಟು 5,54,00,000 ಜನ ಮತದಾರರಲ್ಲಿ ಬರೋಬ್ಬರಿ 1,11,00,000 ಅಂದ್ರೆ 20% ಮತದಾರರಿಗೆ ಕೋಕ್ ಸಿಗುವ ಸಾಧ್ಯತೆ ಇದೆ. 20% ಮತದಾರರನ್ನ ಮೃತಪಟ್ಟವರು, ಶಾಶ್ವತವಾಗಿ ಶಿಫ್ಟ್ ಆದವರು, ಟ್ರೇಸ್ ಆಗದೆ ಇರೋರು, ಡಬಲ್ ಮತದಾರರು ಹಾಗೂ ಮಾಹಿತಿ ನೀಡೋದಕ್ಕೆ ನಿರಾಕರಣೆ ಮಾಡಿದವರು ಅಂತ ವಿಭಾಗಿಸಲಾಗಿದೆ. ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಕೊಟ್ಟಿರುವ ಮಾಹಿತಿಯನ್ನ ನೋಡೋದಾದ್ರೆ, SIR ಔಟ್, ಒಟ್ಟು ಮತದಾರರು ಔಟ್ 1,11,04,705. ಟ್ರೇಸ್ ಆಗದವರು 16,30,12. ಶಾಶ್ವತ ಶಿಫ್ಟ್ 66,64,943. ಎರಡೂ ಕಡೆ ಮತ ಹೊಂದಿರುವವರು 6,89,904. ವಿವರ ನೀಡದವರು 4,88,974 ಮಂದಿ ವಿವರ ನೀಡಿಲ್ಲ ಎನ್ನಲಾಗಿದೆ. 1,11,04,705 ಮತದಾರರು, ಅರೌಂಡ್ 20.03% ಮತದಾರರು ASDDO ಲಿಸ್ಟಲ್ಲಿ ಬಂದಿದ್ದಾರೆ. ಹಂಗಂದರೆ ಆಬ್ಸೆಂಟಿ, ಶಿಫ್ಟೆಡ್, ಡ್ಯೂಪ್ಲಿಕೇಟ್, ಡೆಡ್ ಆರ್ ಅದರ್ಸ್ ಆ ಲಿಸ್ಟಲ್ಲಿ ಬಂದಿದ್ದಾರೆ. ಅದು ಬ್ರೇಕಪ್ ತಗೊಳ್ಳುವಾಗ ಆಬ್ಸೆಂಟ್ ಲಿಸ್ಟಲ್ಲಿ ಇರೋರು 14,30,012, ಶಿಫ್ಟೆಡ್ ಆಗಿರೋರು 66,64,943, ಡೆತ್ ಮರಣ ಹೊಂದಿರೋರು 16,30,872, ಆಲ್ರೆಡಿ ಎನ್ರೋಲ್ಡ್ ಡೂಪ್ಲಿಕೇಟ್ 6,89,904, ಅದರ್ಸ್ ಮೋಸ್ಟ್ಲಿ ರೆಫ್ಯೂಸ್ ಟು ಸೈನ್ 4,88,974. ಕೈಬಿಟ್ಟ ಮತದಾರರಲ್ಲಿ ಬೆಂಗಳೂರು ಟಾಪ್. ನಾಳೆಯಿಂದ ಫಾರ್ಮ್ 6 ಹಂಚಿಕೆ ಶುರು. ಇನ್ನು ಬೆಂಗಳೂರು ಕೈಬಿಟ್ಟ ಮತದಾರರ ಲೀಸ್ಟ್ನಲ್ಲಿ ಟಾಪ್ನಲ್ಲಿದೆ. 51% 48% ಮತದಾರರು ಬೆಂಗಳೂರಿನಿಂದ ಲೀಸ್ಟ್ನಲ್ಲಿ ಹೊರಗುಳಿದಿರುವ ಶಾಕಿಂಗ್ ಅಂಶ ರಿವೀಲ್ ಆಗಿದೆ. ಇನ್ನು ಶಿಫ್ಟಿಂಗ್ ಆದವರಿಗೆ ಅಥವಾ ನಮೂನೆ ಭರ್ತಿ ಮಾಡಲು ಸಾಧ್ಯವಾಗದೇ ಇರೋರು ನಾಳೆಯಿಂದ ಫಾರ್ಮ್ 6 ಮೂಲಕ ಮತದಾರರ ಪಟ್ಟಿಗೆ ಸೇರ್ಪಡೆಯಾಗಬಹುದು ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆಫ್ಲೈನ್ ಹಾಗೂ ಆನ್ಲೈನ್ನಲ್ಲಿ ಎಲ್ಲಿ ಬೇಕಾದ್ರೂ ಭರ್ತಿಗೆ ಅವಕಾಶ ಇದ್ದು ಶೀಘ್ರವೇ ಭರ್ತಿ ಮಾಡಿಕೊಡೋದಕ್ಕೆ ಆಯೋಗ ಮನವಿ ಮಾಡಿದೆ. ನಾನು ಮತದಾರರಲ್ಲಿ ವಿನಂತಿ ಮಾಡ್ತೀನಿ, ದಯವಿಟ್ಟು ಯಾರ್ದು ಫಾರ್ಮ್ ಇನ್ನೂ ಸುಮಾರು 23,000 ಫಾರ್ಮ್ ಏನು ಮತದಾರರಲ್ಲಿ ಇದೆ, ಅದು ಈಗಾಗಲೇ ವಾಪಸ್ ಕೊಟ್ಟಿದ್ರೆ ಸಂತೋಷ. ಅಕಸ್ಮಾತ್ ಮತದಾರರ ಹತ್ರ ಇನ್ನೂ ಅವ್ರ ಮನೆಯಲ್ಲಿ ಇದ್ದರೆ ದಯವಿಟ್ಟು ಅದನ್ನು ಆಗಸ್ಟ್ 8ನೇ ತಾರೀಕು ಒಳಗಾಗಿ ನಮಗೆ ವಾಪಸ್ ಕೊಡಬೇಕೆಂದು ಮನವಿ ಮಾಡ್ತೀನಿ. ಇನ್ನು SIR ಪ್ರಕ್ರಿಯೆಯ ಅಂಕಿಅಂಶಗಳನ್ನ ನೋಡ್ತಾ ಇದ್ರೆ ನಿಜಕ್ಕೂ ಶಾಕ್ ಆಗುತ್ತೆ. ಹೀಗಾಗಿ ಮತದಾರರು ಎಚ್ಚೆತ್ತುಕೊಂಡು ಪೂರಕ ದಾಖಲೆಗಳೊಂದಿಗೆ ಫಾರ್ಮ್ 6 ಭರ್ತಿ ಮಾಡಿದ್ರೆ ಮತದಾನದ ಅಮೂಲ್ಯ ಹಕ್ಕನ್ನ ನಿಮ್ಮದಾಗಿಸಿಕೊಳ್ಳಬಹುದು. ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.